ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತುಂಬ ಸುಲಭವಾಗಿ ಮದುವೆ ಮನೆಯಲ್ಲಿ ಮಾಡುವಂಥ ಹುಳಿನ ಮಾಡೋಣ. ಇದೇನು ವಿಶೇಷ? ಹೌದು, ಮದುವೆ ಮನೆಯಲ್ಲಿ ಈ ಬೆಂಡೆಕಾಯಿ ಹುಳಿನ ಸರ್ವ್ ಮಾಡ್ತಾರೆ. ಅದರ ಟೇಸ್ಟು ಇಷ್ಟು ಚೆನ್ನಾಗಿರುತ್ತೆ, ನಾವು ಮನೆಯಲ್ಲಿ ಮಾಡೋಕ್ಕೆ ಹೋದರೆ ಆ ಥರ ಬರೋದೇ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ. ಸೊ ಅದನ್ನು ಸುಲಭವಾಗಿ ಅದೇ ರೀತಿ ಮನೇಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಮಾತ್ರ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಸ್ವಲ್ಪ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಸ್ವಲ್ಪ ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ 1 ಹಿಡಿಯಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಕೊಬ್ಬರಿನ. ನೀವು ಬೇಕಾದರೆ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಹೋಳನ್ನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡ್ತಾ ಇರೋವಂಥ ಈ ಬೆಂಡೆಕಾಯಿ ಹುಳಿ ಒಂದು 4 ಜನಕ್ಕೆ ಸರಿ ಹೋಗುತ್ತೆ. ನೀವು ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಬ್ಯಾಡಗೆ ಮೆಣಸು ಹಾಗೆ ಗುಂಟೂರು ಮೆಣಸು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಒಂದು 8-10 ನಿಮಿಷ ಇದು ತಣ್ಣಗಾಗಿದೆ. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರೋಣ. ಹಾಗೆ ಇದೇ ಬಾಣಲೆಗೆ ಈಗ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಬೆಂಡೆಕಾಯಿ ಹುಳಿ ಅಂತ ಹೇಳಿದ್ರಿ, ಬೆಂಡೆಕಾಯಿನೇ ಹುರ್ಕೊಳ್ಳಿಲ್ಲ. ಈಗ ನಾನು ಬೆಂಡೆಕಾಯಿನ ಈ ಒಗ್ಗರಣೆಯಲ್ಲೇ ಇದನ್ನು ಹುರ್ಕೊಳ್ತೀನಿ. ಹೌದು, ಬೆಂಡೆಕಾಯಿನ ಮುಂಚೆನೇ ಸಪ್ರೇಟಾಗಿ ಹುರಿದು ಆ ಥರ ಎಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಈ ರೀತಿ ಮಾಡಿದರೂ ಸಾಕು. ಹಾಗೆ ಒಂದು ಸ್ಮಾಲ್ ಟ್ರಿಕ್ಸ್ ಕೂಡ ನಿಮಗೆ ಹೇಳ್ತೀನಿ ನಾನು. ಬೆಂಡೆಕಾಯಿ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ಲೋಳೆ ಬರೋದೇ ಇಲ್ಲ. ನೋಡಿ, ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಒಗ್ಗರಣೆಲೇ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಬೆಂಡೆಕಾಯಿ ಹುರಿಯೋವಾಗ ಲೋಳೆ ಬಂದುಬಿಡತ್ತೆ ಹಾಗೆ ಹೀಗೆ ಎಲ್ಲ ಹೇಳ್ತಾರಲ್ವ. ಅದಕ್ಕೆ ನಾವು ಮುಂಚೆನೇ ಅದನ್ನು ಹುರಿದ್ಬಿಟ್ಟು ತೆಗೆದು ಆಮೇಲೆ ಉಳಿದಿರೋದನ್ನೆಲ್ಲ ಮಸಾಲೆ ಹಾಕ್ಕೊಳ್ತೀವಿ, ಒಗ್ಗರಣೆ ಹಾಕ್ಕೊಳ್ತೀವಿ ಅಂತ. ಆ ಥರ ಏನೂ ಆಗಲ್ಲ. ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಹುರಿದ್ಮೇಲೆ ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಗೆ ಸಾಲ್ಟು ಹಾಕಿರೋದ್ರಿಂದ ನೋಡಿ ಯಾವುದೇ ಕಾರಣಕ್ಕೂ ಲೋಳೆನ ಬಿಟ್ಕೊಳ್ಳೋದೇ ಇಲ್ಲ. ಚೆನ್ನಾಗಿ ಇದನ್ನು ಒಂದು 8-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟಾದರೆ ಸಾಕು, ತೀರಾ ಕಪ್ಪಗಾಗಬೇಕು ಅಂತ ಏನೂ ಇಲ್ಲ. ಈ ಟೈಮಲ್ಲಿ ನಾನು ಟೊಮೆಟೊನ ಕಟ್ ಮಾಡಿ ಇಟ್ಟಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅನ್ನೋದಾದರೆ ನೀವು ಹುಣಸೆ ಹಣ್ಣು ರಸ ಕೂಡ ಬಳಸ್ಕೋಬೋದು. ಟೊಮೆಟೊ ಬೇಡ ಅನಿಸಿದರೆ ನೀವು ಟೊಮೆಟೊನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹುಣಸೆ ಹಣ್ಣು ರಸನ ಬಳಸ್ತಾ ಇಲ್ಲ, ಬರೀ ಟೊಮೆಟೊ ಮಾತ್ರ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಟೊಮೆಟೊ ಎಲ್ಲ ಬೆಂದ್ಕೊಳ್ತಾ ಇದ್ದಾಗೇ ನಾವು ಮುಂಚೆನೇ ಬೇಳೆನ ಕುದಿಸಿ ಇಟ್ಕೊಂಡಿದ್ದೀವಲ್ವ, ಅದರ ಕಟ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದರ ನೀರನ್ನು ಮಾತ್ರ ಒಂದು 2 ಸೌಟ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಅದ್ರ ಜೊತೆ ಈ ಟೊಮೆಟೊ ಮತ್ತು ಬೆಂಡೆಕಾಯಿ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ. ಒಂದು 5 ನಿಮಿಷ ಚೆನ್ನಾಗಿ ಅದು ಬೆಂದ್ಕೊಂಡ್ರೆ ಈಗ ನಾವು ಕುದಿಸಿ ಇಟ್ಟಂಥ ತೊಗರಿ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಏನು ಒಟ್ಟಿಗೆ ಹಾಕಿಬಿಡ್ಬೋದಿತ್ತಲ್ವ. ಬೇಳೆ ಮತ್ತು ಟೊಮೆಟೊ ಎಲ್ಲ ಒಟ್ಟಿಗೆ ಸೇರಿದಾಗ ಬೇಗ ಕುದಿಯಲ್ಲ. ಅದಕ್ಕೆ ಸ್ವಲ್ಪ ಆ ಕಟ್ಟನ್ನು ಹಾಕಿಬಿಟ್ಟು ಅದು ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೇ ನಾವು ಕುದಿಸಿ ಇಟ್ಟಂಥ ಬೇಳೆನ ಹಾಕಿ ಇದಕ್ಕೆ ಈಗ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾವು ಮುಂಚೆನೂ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀವಿ. ಹಾಗಾಗಿ ನೋಡಿಬಿಟ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ
ಈಗ ಕಲ್ಲುಪ್ಪನ್ನು ಬಳಸಿದ್ದೀನಿ. ಇದು ಈಗ ಒಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೋಬೇಕು. ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಬೆಂದರೆ ಸಾಕು. ಇದು ನೋಡಿ ಕುದಿ ಬಂದಿದೆ. ಇಷ್ಟು ಕುದಿ ಬರಬೇಕು ಅಂದರೆ ಬೆಂಡೆಕಾಯಿ, ಟೊಮೆಟೊ, ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಈಗ ಇದಕ್ಕೆ ನಾವು ಮುಂಚೆನೇ ಹುರಿದು ನಾವು ಮಿಕ್ಸಿ ಮಾಡಿಟ್ಟಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ನಾನು ಮುಂಚೆನೇ ಹೇಳ್ದಾಗೆ ನೀವು ಹಸಿಮೆಣಸಿನ್ಕಾಯಿನೂ ಕೂಡ ಬಳಸ್ಕೋಬೋದು. ಬಟ್ ಅದರ ಟೇಸ್ಟು ಬೇರೆ ಆಗುತ್ತೆ. ಒಣ ಮೆಣಸಿನ್ಕಾಯಿ ಬಳಸಿ ಮಾಡೋದ್ರಿಂದ ಇದರ ಟೇಸ್ಟು ಬೇರೆಯೇ ಇರುತ್ತೆ. ಹಾಗೆ ಒಂದು ಅರ್ಧ ಬಟ್ಲಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರಿನ ಕ್ವಾಂಟಿಟಿನೂ ಅಷ್ಟೇ, ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಜನ ಇದ್ದೀರಾ ನೋಡಿಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಮಾತ್ರ 1 ಮುಷ್ಟಿಯಷ್ಟು ಕೊಬ್ಬರಿನ ಹಾಕಿದ್ದೀನಿ. 1 ಹೋಳು, ಮೇಲಿನ 1 ಹೋಳನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಿಂಗನ್ನು ಈಗ ಹಾಕ್ಕೊಳ್ತಾ ಇದ್ದೀರಲ್ಲ ಅಂತ ನಿಮಗೆ ಅನ್ನಿಸ್ಬೋದು. ಹೌದು, ನಾವು ಮುಂಚೆನೇ ಹಾಕಿ ಉಳಿದೆಲ್ಲ ಪ್ರೊಸೆಸ್ ಮಾಡೋ ಅಷ್ಟೊತ್ತಿಗೆ ಹಿಂಗಿನ ಪರಿಮಳ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಹಿಂಗನ್ನು ಈಗ ಹಾಕಿದ್ದೀನಿ. ಹಾಗೆ 1 ತುಂಡಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೆಲ್ಲ ಆಪ್ಷನಲ್ಲು, ಬೇಕು ಅನಿಸಿದರೆ ಹಾಕ್ಕೊಳ್ಳಿ, ಆದರೆ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಈಗ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಮಧ್ಯ ಕೊಬ್ಬರಿ ಹಾಕಿರೋದ್ರಿಂದ, ಬೇಳೆ ಇರೋದ್ರಿಂದ ಇದನ್ನು ನೀವು ಮಧ್ಯ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾ ಇರಬೇಕು. ಇದು ಚೆನ್ನಾಗಿ ಎಲ್ಲವೂ ಹೊಂದ್ಕೋಬೇಕು. ಆ ರೀತಿ ಕುದಿ ಬರಬೇಕು. ಮನೆಯೆಲ್ಲ ಘಮ ಅಂತ ವಾಸನೆ ಬರುತ್ತೆ. ಈ ರೀತಿ ನೀವು ಕೂಡ ಮಾಡಿ ನೋಡಿ. ಮದುವೆ ಮನೆಯಲ್ಲಿ ರೈಸ್ ಜೊತೆ ಈ ಹುಳಿನ ಹಾಕಿದಾಗ ತುಂಬ ಇಷ್ಟಪಟ್ಟು ಜನ ತಿಂತಾರೆ. ಬಟ್ ಇದು ಹೇಗೆ ಮಾಡೋದು, ನಾವು ಮಾಡಿದರೆ ಈ ಟೇಸ್ಟ್ ಬರಲ್ಲ ಅಂತ ಎಲ್ರಿಗೂ ಡೌಟ್ ಇರುತ್ತಲ್ವ. ಏನೂ ಇಲ್ಲ, ಇಷ್ಟು ಮಸಾಲೆನ ಹುರ್ಕೊಂಡ್ಬಿಟ್ಟು ಇದನ್ನು ನಾವು ಮಾಡ್ಕೊಳ್ಳೋದು. ಇದಕ್ಕೆ ಕೆಲವೊಬ್ಬರು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ತಾರೆ, ಅಂದರೆ ಧನಿಯಾ ಕಾಳನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾರೆ. ನಾವಿಲ್ಲಿ ಧನಿಯಾ ಕಾಳನ್ನು ಬಳಸಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕುದೀತಾ ಬರಬೇಕು. ಇದನ್ನು ನೀವು ಚೆನ್ನಾಗಿ ಒಂದು 10 ನಿಮಿಷ, ಯಾವುದೇ ಸಾಂಬಾರು, ಸಾರು, ರಸಮ್ಮು ಯಾವುದೇ ಇರಲಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೇ ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬರೋದು. ಇದನ್ನು ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೆ ಕೂಡ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ರೈಸಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆಯಿತು, ಇದು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ಸೆಕೆಂಡು ಫ್ಲೇಮನ್ನು ಆಫ್ ಮಾಡಿ ಬಿಟ್ಟಿದ್ದೀನಿ. ಈಗ ನಾನು ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ನೀವು ಉಣ್ಬೋದು. ತುಪ್ಪ ತುಂಬ ದೇಹಕ್ಕೆ ಒಳ್ಳೆಯದು. ಈ ಥರದ ಹುಳಿ ಜೊತೆ ತುಪ್ಪ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಕಲ್ಲರೆಲ್ಲ ಹೇಗೆ ಬಂದಿದೆ. ಕುದೀತಾ ಇದ್ರೇ, ಕುದ್ದ ಮೇಲೇ ಅದರ ಫ್ಲೇವರು, ಕಲ್ಲರು ಎಲ್ಲ ಬರೋದು. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.